ನಾನು ನಿಮ್ಮ ಹತ್ರ ಮಾತಾಡಿಸೋದಕ್ಕೆ ಒಂದು ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ನಟ ದರ್ಶನ್ ಅವರಿಗೆ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ಗರಿಮೆ ನಿಮ್ಮದು. ಸುಮಾರು 6-7 ಸಿನಿಮಾ ನೀವು ಅವ್ರಿಗೆ ಡೈರೆಕ್ಟ್ ಮಾಡಿದ್ದೀರಾ, ಎಲ್ಲ ಬ್ಲಾಕ್ ಬಸ್ಟರ್ ಹಿಟ್ಸ್ ಆಲ್ಮೋಸ್ಟ್ ಅಲ್ಲೂ. ಸೊ ನಿಮ್ಮ ಅವರ ಒಡನಾಟದ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಪಾಪ ನೀವು 4-5 ದಿನದಿಂದ ತುಂಬ ನನಗೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದ್ರಿ. ನಾನು ಸಿಗದೇ ಇದ್ದಿದ್ದಕ್ಕೆ ಸಾರಿ. ಇಲ್ಲ ಸರ್, ನಾನೀಗ 10 ವರ್ಷದ ಹಿಂದೆ ನಾನು ಅವ್ರ ಜೊತೆ 6 ಸಿನಿಮಾಗಳನ್ನ ಕೆಲಸ ಮಾಡಿದ್ದೀನಿ. ಕಲಾಸಿಪಾಳ್ಯದಿಂದ ಪ್ರಿನ್ಸ್ವರೆಗೂ ನಾನು ಕೆಲಸ ಮಾಡಬೇಕಾದ್ರೆ ಆ ವ್ಯಕ್ತಿಯ ಒಂದು ಡೆಡಿಕೇಶನ್ ಆಗಿರ್ಬೋದು, ಆ ವ್ಯಕ್ತಿ ಕೆಲಸದ ವೈಖರಿ ಆಗಿರ್ಬೋದು, ಆಮೇಲೆ ನೀನಾಸಮ್ಮಲ್ಲಿ ಕೆಲಸ ಮಾಡ್ಕೊಂಬಂದಿರುವಂಥ ವ್ಯಕ್ತಿ. ಆಮೇಲೆ ನಾನು ತುಂಬ ದಿನ ಆದಮೇಲೆ ಗೊತ್ತಾಯಿತು ಅವರು ಒಬ್ಬ ಸ್ಟೇಜ್ ಆರ್ಟಿಸ್ಟು, ಎಲ್ಲ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಬಂದು ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿರೋಂಥ ವ್ಯಕ್ತಿ ಅಂತ. ಆಮೇಲೆ ತುಂಬ ಖುಷಿ ಆಯಿತು. ನಮ್ಮ ತೂಗಣ್ಣವ್ರ ಮಗ ಅದ್ಭುತವಾದ ಕಲಾವಿದರು ಅವರು. ಅವ್ರ ಜೊತೆ ನಾನು ಅಷ್ಟಂಟಾಗಿ ತುಂಬ ಪಿಕ್ಚರ್ಗಳನ್ನ ಕೆಲಸ ಮಾಡಿದ್ದೀನಿ ನಾನು ತೂಗಣ್ಣವ್ರ ಜೊತೆಯಲ್ಲೇ. ಅವ್ರ ಮಗ ನನಗೆ ಅವ್ರ ಜೊತೆ ಕೆಲಸ ಮಾಡೋದು ನಿಜವಲ್ಲೂ ನನ್ನ ಭಾಗ್ಯ. ಆಮೇಲೆ ಇನ್ನೊಂದೇನು ನನ್ನ ಕರ್ತವ್ಯ, ಪಬ್ಲಿಕ್ಕಲ್ಲಿ ಮತ್ತು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ನಾಯಕ ನಟನಾಗಿ ಅವರು ಏನು ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಸಾಹಸ ಮತ್ತು ಸಾಧನೆಯಲ್ಲಿ ನಾನು ಒಬ್ಬ ಭಾಗಿಯಾಗಬೇಕು ಅನ್ನೋದು ನನ್ನ ಕರ್ತವ್ಯ. ಅದು ನಾನು ಆ ಕೆಲಸ ಅವ್ರ ಜೊತೆಲಿ ಮಾಡಿದ್ದೀನಿ. ನಂಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾಗಳು ಇದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ನಾನು ನೋಡಿದ ದರ್ಶನ್ ಅವರು ಇನೋಸೆನ್ಸಿ ಮತ್ತು ಜೆಂಟ್ಲ್ಮ್ಯಾನ್ ಆ್ಯಂಡ್ ಗುಡ್ ಹಾರ್ಟೆಡ್ ಪರ್ಸನ್ ಇದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ ದ 10 ಇಯರ್ಸ್ ಕೆಲವು ವಿಷಯಗಳಲ್ಲಿ ಶುರು ಅದು ಇದು ಅಂತೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಏನಪ್ಪ ಇವ್ರ ಜೊತೆ ತುಂಬ ಜನ ಬೇರೆ ಸ್ನೇಹಿತರುಗಳಿದ್ದಾರೆ, ಬೇರೆಯವರು ತುಂಬ ಹತ್ತಿರದಾರಲ್ಲ, ಹೆಣ್ಣಾಗಲಿ ಗಂಡಾಗಲಿ ಕೆಲವರು ತುಂಬ ಹತ್ತಿರದಲ್ಲಿ ಇದ್ದೀರಿ. ಅವ್ರು ಬೇಕು ಅಂದಾಗ ನೀವು ಏನು ಅಷ್ಟು ಪ್ರೀತಿ ಏನು ಅಯ್ಯೋ ಸ್ವಾಮಿ ಹಂಗೆ ಹಿಂಗೆ ಅಂದ್ಕೊಂಡು ಪ್ರಚಾರ ತೊಗೊಂಡಿದ್ದೇನು, ಪಬ್ಲಿಸಿಟಿ ತೊಗೊಂಡಿರೋದೇನು, ಹೆಸರು ತೊಗೊಂಡಿರೋ, ನನಗೆ ಇವರೇ ತುಂಬ ಕ್ಲೋಸು, ನನ್ನ ಹತ್ರ ಮಾತ್ರ ಇವ್ರು ಮಾತ್ರ ತುಂಬ ಕ್ಲೋಸು ಅಂತ ತೋರಿಸ್ಕೊಂಡಿರೋದೇನು ನೀವು ಕೆಲವರು. ಈಗೆಲ್ಲೋದ್ರಿ ನೀವೆಲ್ಲ ಬನ್ನಿ, ನಿಮಗನ್ಸಿದ್ದನ್ನು ನೀವು ಮಾತಾಡಿ. ನಾನು ಹೇಳಿದ್ದು ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದ ತಕ್ಷಣ ನೀವು ತಪ್ಪಾಗಿ ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮಲ್ಲಿ ನಡೆದಿರೋದು ಮಾತಾಡಿ, ನಿಮ್ಮಲ್ಲಿ ನಡೆದಿರೋದನ್ನು ಧೈರ್ಯವಾಗಿ ಮಾತಾಡಿ. ಈಗ ಮಾಧ್ಯಮದವರು ಮತ್ತು ಪತ್ರಕರ್ತರು ನಿಮ್ಮ ಹತ್ರ ಮೈಕ್ ಹಿಡಿತಿದ್ದಾರೆ, ಗನ್ ಹಿಡಿತಾ ಇಲ್ಲ ಎಲ್ಲೋ ಓಡೋಗೋಕ್ಕೋ ಇದು ಮಾಡೋಕ್ಕೋ. ಆಮೇಲೆ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಇದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಸಿನಿ ಕೆಲಸಗಾರ ಮತ್ತು ಕಲಾವಿದ್ರ ಕರ್ತವ್ಯ. ಮಾತಾಡಿ, ಅದೇನು ತಪ್ಪೇನಿದೆ ಅದರಲ್ಲಿ. ಅವ್ರು ಚೆನ್ನಾಗಿದ್ದಾಗ, ಅವ್ರ ಜೊತೆಲಿದ್ದಾಗ, ಅವ್ರು ಇದಾದಾಗ ಅಷ್ಟೊಂದು ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರಿ, ಎಲ್ಲ ಮಾಡಿದ್ರಿ. ಆಡಂಬರದ ಮತ್ತು ಒಂಥರ ಏನೋ ಅಂತಾರಲ್ಲ, ಬೇಕು ಅಂದಾಗ ಇದು ಮಾಡೋದು ಅದೆಲ್ಲ ಬೇಡಿ. ಅವಕಾಶವಾದ ದಯವಿಟ್ಟು ಬೇಡ ಮಾತಾಡಿ. ಧೈರ್ಯ ನಿಮಗೇನು ಅನಿಸುತ್ತೆ ಮಾತಾಡಿ. ಅವ್ರು ನಿಮ್ಮ ಹತ್ರ ಹೇಗಿದ್ದರು ಅದನ್ನು ಹೇಳಿ ಅಂತ ಕೇಳ್ತಿರೋದು ಮಾಧ್ಯಮದವರು, ಪತ್ರಕರ್ತರು. ಅದು ಬಿಟ್ಟು ಎಕ್ಸ್ಟ್ರಾ ಮಾತಾಡಿ ಬನ್ನಿ ಹಿಂಗಾಗಿದೆ ತಪ್ಪಾಗಿದೆ ಬಂದು ಜಡ್ಜ್ಮೆಂಟ್ ಕೊಡಿ, ಜಡ್ಜ್ ಜಾಗದಲ್ಲಿ ನೀವು ಕೂತ್ಕೊಂಡ್ಬಿಡಿ, ಯಾರೂ ಕೇಳ್ತಿಲ್ವಲ್ಲ, ಮತ್ತು ಏನಕ್ಕೆ ಇದಿದೆ. ನನಗನ್ಸಿದ್ದು ಸರ್, ದಯವಿಟ್ಟು ಮಾತಾಡಿ ಇದು ಮಾಡಿ. ರೇಣುಕಾಸ್ವಾಮಿಯವ್ರ ಫ್ಯಾಮಿಲಿಗೆ ಈ ಥರ ನಡಿಕೂಡ್ದಾಗಿತ್ತು. ನಾನು ಆಗಲೇ ಹೇಳ್ದಂಗೆ ಇದು ಇಗ್ನೋರ್ ಮಾಡುವಂಥ ವಿಷಯ, ಇದು ಸಾವು ಗಂಟೆ ಹೋಗುವಂಥ ವಿಷಯ ಅಲ್ಲ. ಸಾವು ಅದು ಇಷ್ಟೊಂದು ಕ್ರೂರವೇ, ಒಬ್ಬ ಮನುಷ್ಯನಿಗೆ ಈ ಲೆವೆಲ್ಗೆ ಬರಬೇಕೆ, ಇಷ್ಟೊಂದು ಕೊಡೋಕ್ಕೆ ನಾವ್ಯಾರು ಆ ಥರ ಕೊಡೋಕ್ಕೆ. ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರೋ ದರ್ಶನ್ ಅವ್ರನ್ನ ನೋಡೋಕ್ಕಾಗ್ತಿಲ್ಲ. ಅವರು ಪಡ್ತಿರೋ ವೇದನೆ ಮತ್ತು ಪಶ್ಚಾತ್ತಾಪ ನಿಜವಲ್ಲೂ ತಡ್ಕೊಳಕ್ಕಾಗ್ತಿಲ್ಲ ಸರ್.